4,500 4,500 ಕೊಟ್ಟು ತಗೊಂಡಿದ್ದೀವಿ. ನಾಯಿನ ನಿನ್ನೆಯಿಂದ ಈ ನೀರೊಳಗಡೆ ಎತ್ತಾಕೋದಕ್ಕೆ ಕಾಯ್ತಾ ಇದ್ದೀವಿ. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ಫೋಟೋ ಫ್ಲಾಶ್ ಅಂತೆ ಗೈಸ್, ಇನ್ನೊಂದು ಹೆಂಗೆ ಕಾಣಿಸ್ತಿದೆ ಫೋಟೋ ಫ್ಲಾಶು ಗೈಸ್. ಇವಾಗ ಸ್ಕೈ ಶಾಟ್ ಹೊಡೆಯಕ್ಕೆ ಹೋಗ್ತಾ ಇದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಈ ಸಲ ದೀಪಾವಳಿ ನಮಗೊಂಥರ ಸ್ಪೆಷಲ್ಲು. ಏನಕ್ಕೆ ಅಂತಂದರೆ ನಾವು ಒಂದು 3 ಇಯರ್ಸು ದೀಪಾವಳಿ ಹಬ್ಬ ಮಾಡಿರಲಿಲ್ಲ. ಏನಕ್ಕೆ ಅಂತಂದರೆ ಹೊಸ ಮನೆ ಗೃಹ ಪ್ರವೇಶ ಆಗಬೇಕಿತ್ತು. ಸೊ ಹಂಗಾಗಿ ದೀಪಾವಳಿ ಹಬ್ಬ ಸ್ಟಾಪ್ ಮಾಡಿದ್ದು. ಇವಾಗ ಗೃಹ ಪ್ರವೇಶ ಆಗಿದೆ ನಮ್ಮದು. ಇದು ಹೊಸ ಮನೆಯಲ್ಲಿ ಫಸ್ಟ್ ಟೈಮು ದೀಪಾವಳಿ ಹಬ್ಬ ಆಚರಿಸ್ತಿರೋದು. ಒಂದು ಸ್ವಲ್ಪ ಜೋರಿರುತ್ತೆ. ನೋಡೋಣ ಏನೇನು ಮಾಡ್ತೀವಿ ಅಂತ ನೋಡ್ಬೋದು ನೀವು. ಏನೇನು ಮಾಡ್ತೀವಿ ಅಂತ ನೋಡ್ಬೋದು ನೀವು. ಮನೆ ಒಳಗಡೆ ಚಪ್ಪರ ಹಾಕ್ಬಿಟ್ಟು ದೇವ್ರನ್ನೆಲ್ಲ ಪೂಜ್ತೀವಿ. ಅದಾದಮೇಲೆ ಪಟಾಕಿ ಹೊಡೆಯೋದು ಅದೆಲ್ಲ ಇರುತ್ತೆ. ಗೈಸ್, ಇವಾಗ ನಾವು ರಾಗಿ ತೆನೆ ತೊಗೊಂಡು ಹೋಗಿ ಬಂದಿದ್ದೀವಿ. ಇಲ್ಲಿದೆ ನೋಡಿ ರಾಗಿ ತೆನೆ. ಬನ್ನಿ ಗೈಸ್, ಇವಾಗ ಎಣ್ಣೆ ಕಡ್ಡಿ ಗೈಸ್ ಇದಕ್ಕೆ ಎಣ್ಣೆ ಕಡ್ಡಿ ಹೂವು ಅಂತ ಹೇಳ್ತಾರೆ. ಇದನ್ನು ತೊಗೊಂಡಿದ್ದೀವಿ ಪೂಜೆಗೆ. ಎಲ್ಲ ಸಖತ್ತು ಮಳೆ, ಫುಲ್ಲೆಲ್ಲ ನೀರು ನಿಂತ್ಬಿಟ್ಟೈತೆ ಗೈಸ್. ಈ ನಾಯಿನ ನಿನ್ನೆಯಿಂದ ಈ ನೀರೊಳಗಡೆ ಎತ್ತಾಕೋದಕ್ಕೆ ಕಾಯ್ತಾ ಇದ್ದೀವಿ. ಸಿಗ್ತಾಯಿಲ್ಲ, ಇದು ಎಸ್ಕೇಪ್ ಆಗ್ತಾಯಿದೆ. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಗೈಸ್, ಪೂಜೆಗೆ ಇದನ್ನು ಕಿತ್ಕೊಬೇಕು. ಇದಕ್ಕೆ ಜೋಳದ ತೆನೆ ಇದನ್ನು ಕಿತ್ಕೊಬೇಕು ಗೈಸ್. ಇನ್ನೂ ಒಂದು ತಗೋಬೇಕು, ಅಲ್ಲಿ ಮಧ್ಯದಲ್ಲಿದೆ ನೋಡು ಗೈಸ್. ಇಲ್ಲಿ ನೋಡಿ, ಅವರಲ್ಲೂ ನೀರು ಇಷ್ಟೊಂದಿದೆ. ಇಷ್ಟು ನೀರನ್ನ ನಮ್ಮ ಹೊಲದೊಳಗಡೆ ಬಿಟ್ಬಿಟ್ಟವ್ರೆ ಗೈಸ್. ಈಗ ನೆಕ್ಸ್ಟು ಅವ್ರಿಗೆ ಹೂವು ತಗೊಬೇಕು. ಅವ್ರಿಗೆ ಹೂವು ತಗೊಂಡೋಗಿ ಬಂದಿದ್ವಿ. ಇಲ್ಲಿದೆ ನೋಡಿ ಗೈಸ್, ಇಷ್ಟು ದೊಡ್ಡ ಫೀಲ್ಡಲ್ಲಿ ಇದು ಒಂದೇ ಒಂದು ಗಿಡ ಇದೆ ಗೈಸ್. ಹೂವು ಎಲ್ಲ ತೊಗೊಂಡಾಯ್ತು. ಸೊ ನೆಕ್ಸ್ಟ್ ಇವಾಗ ತುಂಬ ಹೊಟ್ಟೆ ಸಿಗುತ್ತೆ. ತಿಂಡಿ ತಿನ್ಕೊಂಬಿಟ್ಟು ಡೆಕೋರೇಷನ್ಗೆ ಬಾಳೆ ಎಲೆ ಬೇಕು, ಹಂಗೆ ಬಾಳೆ ಕಂದು ಬೇಕು. ಅಲ್ಲಿಗೆ ಹೋಗಿ ತಗೊಂಬರೋಣ ಇವಾಗ ಗೈಸ್. ಬಾಳೆ ಎಲ್ಲ ತರ್ಕೊಂಡಿದ್ದು ಅವರೇನೆ ಎಲ್ಲ ಹೊಲ ಎಲ್ಲ ಕಡ್ದು ಬಿಸಾಕ್ಬಿಟ್ಟವ್ರೆ ಗೈಸ್. ಆವಾಗಲೇ ರಾಗಿದ್ದೇನೆ ಮತ್ತು ಅವ್ರಿಗೆ ಹೂವು ಎಲ್ಲ ತೊಗೊಂಡಿದ್ದು ಇದಕ್ಕೇ ಈ ಕೆರಕೂನ ಡೆಕೋರೇಷನ್ ಮಾಡೋದಕ್ಕೋಸ್ಕರ ಅದನ್ನೆಲ್ಲ ತೊಗೊಂಡು ಬಂದಿದ್ದು ಗೈಸ್. ಆಲ್ರೆಡಿ ಮಳೆ ಸ್ಟಾರ್ಟು. ನಾನು ಊರಿಗೆ ಬಂದು ಒಂದು 3 ಡೇಸ್ ಆಯಿತು. 3 ಡೇಸಿಂದನೂ ಕಂಟಿನ್ಯೂಸ್ ಮಳೆ ಬರ್ತಾನೆ ಇದೆ. ಇವಾಗಲೂ ಬರ್ತಾನೆ ಇದೆ, ಮಳೆ ಬಿಡ್ತಾನೆ ಇಲ್ಲ. ಆಲ್ರೆಡಿ ಅನಿತಾ ಇದೆ ಗೈಸ್. ಪಟಾಕಿ ತರಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಅಣ್ಣನ ಚಿನ್ನು ಇದು. ಇಲ್ಲಿ ಧನ್ಯ ಕೂತಾಳ. ಧನ್ಯ ಏನು ತರಕ್ಕೆ ಬರ್ತಿದ್ದಿ? ಧನ್ಯ ಪಟಾಕಿ ತರಕ್ಕೆ ಬರ್ತಿದ್ಯಾ? ಪಟಾಕಿ ಹೊಡಿತೀಯ ನೀನು? ಯಾವ್ದು ಬೇಕು ನಿಮಗೆ ಪಟಾಕಿ? ಬಿಜಿಲಿ ಪಟಾಕಿ ಬೇಕಾ? ನೀವು ಕಾರ್ ಹೊರಟ್ಬಿಟ್ರಲ್ಲ ನೀವು. ಪಟಾಕಿ ತರಕ್ಕೆ ಬಂದಿದ್ದೇವೆ. ಪಟಾಕಿ ತರಕ್ಕೆ ಇದು 3,000 ಬೀಳುತ್ತೆ. 75 ಏನು ಈ ರೇಂಜಿಗೆ ಪಟಾಕಿ 3,000 ರೂಪಾಯಿ. ಅಣ್ಣ ಹೋಲ್ಸೇಲ್ ಆಗಿ ತಗೊಂಡು ಬಾಕ್ಸ್ ಬೇಡ ಕಣ ಅಣ್ಣ. ಬಾಕ್ಸ್ ಬೇಡ, ಬಾಕ್ಸ್ ಅವ್ರ ಕಡೆ ನಮಗೆ ಚಿಲ್ಲರೆ ತಗೊಂಡ್ರೆ ರೈಟ್ ಜಾಸ್ತಿ ಆಗ್ತೈತೆ. ಚಿಲ್ಲರೆ ತಗೊಂಡ್ರೆ ರೈಟ್ ಜಾಸ್ತಿನಾ? ಕಮ್ಮಿ ಮಾಡ್ಕೊಳ್ಬೇಕು. 60 bucks 1,200 ಕೊಡೋದಕ್ಕೆ. 1,200 ಎಷ್ಟು? 1,200 ಕೊಡು. ನಮ್ಮ 1,200 ಹೇಳಕ್ಕಾಗ ಮನೇಲೆಲ್ಲ ಹೇಳಿದ್ರೆ ನಡೀತದೆ ಗೈಸ್. 3 ಬಾಕ್ಸ್ ತಗೊಂಡಿದ್ದೀವಿ. ಎಷ್ಟು ಕೊಟ್ಟಿದ್ದು? 1,500. 3 ಬಾಕ್ಸಿಗೆ 1 ಬಾಕ್ಸಿಗೆ 1,500 ರೂಪಾಯಿ ಪಟಾಕಿ. 4,500 ಕೊಟ್ಟು ತಗೊಂಡಿದ್ದೀವಿ ಗೈಸ್. ಬಿಜಿಲಿ ಪಟಾಕಿ ಮೇಡಮ್. ಇದೊಂದು ಮೇಡಮ್
ಎಷ್ಟಿದು 40 ರೂಪಾಯಿ ಒಂದಾ? 40 ರೂಪಾಯಿ ಒಂದು. ಮೇಡಮ್ ಇದೆಷ್ಟು? 20 ರೂಪಾಯಿ ಒಂದಾ? ಇದು ಎಷ್ಟು ಮ್ಯಾಮ್ ಇದು? ಮೇಡಮ್ ಇದೆಷ್ಟು? ಇದು 20? ಮೇಡಮ್ ಇವೆಲ್ಲ ಎಷ್ಟು ಮ್ಯಾಮ್ ಇದು? ಇದಾ? ಹೌದಾ, ಇದೊಂದು ಕೊಡಿ. ಇದು 20? ಅದು 20? ಇದು 50 ಸೇಮ್ 40? ಹಂಗಾರೆ ಮೇಡಮ್ ಇಷ್ಟು ಕೊಡಿ ಮೇಡಮ್. ಇದು ಕೊಡ್ತೀನಿ. ಏನಿದ್ ಮಾರ ಇದರಲ್ಲಿ ಮತ್ತೆ ಒಂದು 650. ಇದೊಂದು 650. ನೀವು ಕಾಸೆ ಕೊಟ್ಟಿಲ್ಲ ಕಣೋ. ಎಷ್ಟು ಸಾವಿರ ತಗೊಂಡಿವಿ? ಒಂದು 5-6 ಸಾವಿರ ತಗೊಂಡಿದ್ವಿ ಪಟಾಕಿ. 7,000 ರೂಪಾಯಿ ಪಟಾಕಿ ತಗೊಂಡಿದ್ವಿ. ಅದೇ 7,000 ರೂಪಾಯಿ ಪಟಾಕಿ ಮಾಡ್ಬೋದು. ಪಟಾಕಿ ತಗೊಂಡ ಏನೇನೋ ಬರ್ಕೊ ಬಂದಿದ್ದೆ ಲಿಸ್ಟ್ ಎಲ್ಲಿ ತಗೊಂಡೆ? ಗೈಸ್ ಪಟಾಕಿ ತಗೊಂಡು ಈಗ ಬೈಕ್ ಹತ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಗೈಸ್ ಇವಾಗ ಚಪ್ರ ರೆಡಿ ಮಾಡ್ತೀವಿ. ಕಂಪ್ಲೀಟ್ ಲುಕ್ನ ತೋರಿಸ್ತೀನಿ ಇವಾಗ. ಆಮೇಲೆ ಹೆಂಗೆ ರೆಡಿ ಆಗುತ್ತೆ ಅಂತ ಕೊನೆಗೆ. ಫೈನಲ್ಲಿ ನಾನು ರೆಡಿ ಆಗಿದ್ದೀನಿ. ಪೂಜೆ ಮಾಡ್ತಾರೆ. ಪೂಜೆ ಮಾಡೋದೊಂದೇ ಬಾಕಿ ಇರೋದು. ಗೈಸ್ ಫೈನಲಿ ಡೆಕೋರೇಷನ್ನು ಈ ಥರ ರೆಡಿಯಾಗಿದೆ. ಮಹಾಲಕ್ಷ್ಮೀ ನಮೋಸ್ತುತೆ, ಮಹಾಲಕ್ಷ್ಮೀ ನಮೋಸ್ತುತೆ, ನಾರಾಯಣಿ ನಮೋಸ್ತುತೆ. ಗೈಸ್ ಪಟಾಕಿ ಬಾಕ್ಸ್ ಓಪನ್ ಮಾಡೋದು ಇವಾಗ. ಗೈಸ್ ಇದು ಫೋಟೋ ಫ್ಲ್ಯಾಶ್ ಅಂತೆ. ಗೈಸ್ ಇನ್ನೊಂದು ಹೆಂಗೆ ಕಾಣಿಸ್ತೈತೆ ಫೋಟೋ ಫ್ಲ್ಯಾಶು. ಹೆವಿ ಫ್ಲ್ಯಾಶ್ ಹೊಡಿತೈತದು. ನೋಡಿ ಎಷ್ಟು ಫ್ಲಾಶ್ ಹೊಡಿತೈತೆ ಅದು. ಗೈಸ್ ಸಾವು ಪಟಾಕಿ ಇದು. ಗೈಸ್ ಇವಾಗ ದೇವಸ್ಥಾನ ಹತ್ರ ಬಂದಿದ್ವಿ ಪಟಾಕಿ ಹೊಡೆಯಕ್ಕೆ. ಅದೇನು ಹೇಳಕ್ ಬೇಡ, ಹಂಗೆ ಹೊಡಿ ಡೈರೆಕ್ಟ್. ಗೈಸ್ ಇವಾಗ ಸ್ಕೈ ಶಾಟ್ ಹೊಡೆಯಕ್ಕೆ ಹೋಗ್ತಾ ಇದೀವಿ. ಗೈಸ್ ಸಕ್ಕತ್ತಾಗಿ ಬಂತು. ಬಾ ಈ ಕಡೆ. ನೀನು ನೋಡಿ ಸ್ಕೈ ಶಾಟ್ ಇತ್ತಲ್ಲ ನಿಂದು. ಇದು ಚಿಕ್ಕದಾ? ಅದೇನೋ ಬೇರೆ ನಂಗೂ ಗೊತ್ತಿಲ್ಲ. ಇಲ್ಲಿ ಹೊಚ್ಚ ಇದ್ರ ಮೇಲೆ ಹೊಚ್ಚ. ಇವ್ ನೋಡಿ ನಾವು ಮೈ ಮೇಕೆ ಸಿತ್ತಿರಲ್ರ ನಾವು. ಹೊಚ್ಚಮ್ಮ ಅದು ಆಗಲ್ಲ. ಅದ್ ನಾನು ಹೊಚ್ಚಾಯ್ತು ಆಲ್ರೆಡಿ. ಅದು ಹೊಚ್ಚಾಯ್ತು ಕಣ. ನಾನು ಹೋಗಲ್ಲ. ನಾನು ಅದು ಹೋಗಲ್ಲ. ನಾನು ಹೇಳ್ತಾ ಇದೀನಿ. ಹೋಯ್ತು ಕಣಮ್ಮ. ಅದು ಮೇಲೆ ಹಚ್ಚು. ಕೈಲಿ ಹಿಡ್ಕೊಂಡು ಕೈ ಬ್ಲಾಸ್ಟ್ ಅದೇ ಮಾಡ್ತೀಯ. ಕೆಳಗಿಡೋ ಕೆಳಗಿಡೋ. ಗೈಸ್ ಸರ ಪಟಾಕಿ ಹಾಕ್ತಿದ್ವಿ ಈಗ.
ನೋವು ಅದು ಹಚ್ಕೊಂತಾನೆ ಇಲ್ವಲ್ಲ ನಾವು ಒಳ್ಳೆ ಸ್ಟ್ರಾಂಗ್ ಇದಾವೆ ಗೈಸ್ ಪಟಾಕಿ ಹಚ್ಚಮ್ಮ ಅದನ್ನ ಹೆಂಗಾದ್ರು ಮಾಡಿ ಲೋ ಹೆಂಗೆ ನಂಗೆ ಅದು ಎತ್ತು ಅದನ್ನ ಅದ್ರಲ್ಲಿ ನೋಡೋದು ಎತ್ತು ಲೋ ಇವ್ನು ರಾಕೆಟ್ ಹಚ್ಚಿದವನಲ್ಲ ಮದ್ದೆಲ್ಲ ಐತೆ ಮರ್ಯಾ ಇದು ಅದ ಹೆಂಗೆ ಮದ್ದು ಇದು ಯಾವ್ದಂತ ಐತನ ಸರಿ ಇಡು ಗಾಯ್ಸ್ ಇದೇನಂತಾನೆ ಗೊತ್ತಿಲ್ಲ ಹೋಯ್ತು ಅದ್ರೊಳಗೆ ಹಾಕ್ಬಿಡು ಅದೇನಂತಾನೆ ಗೊತ್ತಿಲ್ಲ ಅಲ್ಲಿ ಹಿಂಗೆ ಕಣೋ ಅದು ಹಿಂಗೆ ಅದು ಪಕ್ಕ ಅದ್ರಲ್ಲಿ ಕೊಡಿಲಿ ಏನು ಅಂತ ಕೊಟ್ಟವ್ರು ಕೊಡಿಲಿ ಶಿಯಾಸ್ ಇದೀನ ಕೈಯಲ್ಲಿ ಇಲ್ಲಿ ನೋಡಿಲಿ ಇಲ್ಲಿ ಕ್ಯಾಂಡಲ್ಲು ಇಲ್ಲಿ ಹಿಂಗೆ ಇಟ್ಕೊಳೋದು ಅಷ್ಟೇ ಹಿಂಗೆ ಇಟ್ಕೊಳೋದು ನನ್ನ ಡಮ್ಮದು ನಂಗೆ ಗೊತ್ತಿಲ್ಲ ಕಾಯಿಸಿದೇನಿದು ಒತ್ಕೊಂತಾನೆ ಇಲ್ಲ ಇದು ಇದಕ್ಕೆ ಇಡಬೇಕು ದೀಪಕ್ಕೆ ಹಿಡಿಯೋಣ ದೀಪಕ್ಕೆ ಹಿಡಿದ್ರೆ ಜಾಸ್ತಿ ಆಗುತ್ತಲ್ಲ ಹಚ್ಚೋಗು ಆ ಕಡೆ ಗಿಡು ಗೈಸ್ ಲಕ್ಷ್ಮೀ ಪಟಾಕಿನಾ ಹೊಚ್ಚಮ್ಮ ಬೇಗ ಇಟ್ಟು ಅಲ್ಲೇ ಇಡು ಹಂಗೆ ಮೇಲೆ ಸ್ಟ್ರೈಟ್ ಇಡು ಇಡ ಆಯ್ತು ಹಂಗೆ ಇಡು ಇಚ್ಚು ಹೊಡ್ಬಾ ಇಟ್ಬಿಟ್ಟು ಹೊಡ್ಬಾ ಹಚ್ಕೊಂತ ಇದೇ ಕಣ ಇದೇ ತರ ಕಣ ನಮ್ದು ಇದೇ ಥರನೇ ಕೈಯಲ್ಲಿ ಹಿಡ್ಕೊಬೇಕು ಅದನ್ನ ಇದೇನು ಗಾಯ್ಸ್ ಈ ಥರ ಇದೆ ಒಳ್ಳೆ ಬ್ಲಾಸ್ಟ್ ಕೈಯಲ್ಲಿ ಬ್ಲಾಸ್ಟ್ ಆಗಿಬಿಟ್ರೆ ಹೆವಿ ಕಣ್ಣಿಗೆ ಕುಗ್ತೈತೆ ಅದು ಮಚ್ಚ ಅಲ್ಲೋಡ ಅವ್ರು ಹಚ್ಚವನು ಅದೇನಾ ನಿಂಗೆ ಕೊಟ್ಟಿದ್ದು ಇವನು ಇಲ್ಲೇ ಹಚ್ಚವನೆ ಹೆವಿ ಸೌಂಡು ಧನ್ಯ ನಿನ್ನ ಪಟಾಕಿಯಲ್ಲಿ ಧನ್ಯ ಚೇತೋ ಸೈಡ್ ಬರ್ರೋ ಎಸಿಲ್ಲ ನೋಡು ಸಕ್ಕದಾಗಿದೆ ರೆಡ್ಡು ಹಚ್ಕೊಳ್ಳಿ ಎಲ್ಲರೂ ಇವಾಗ ನನ್ನ ಕೈ ಇದಾಯ್ತು ಇದಾಯ್ತು ಫುಲ್ಲು ರೆಡ್ಡು ಗಾಯ್ಸ್ ಇದು ಹೆಂಗೆ ಕಾಣಿಸ್ತಾವ ನೋಡಿ ಇವರೆಲ್ಲ ಫುಲ್ಲು ರೆಡ್ಡಲ್ಲಿ ಕಾಣಿಸ್ತಾವ್ರೆ ಫುಲ್ಲು ರೆಡ್ ಗೈಸ್ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಇನ್ನೂ ಸ್ವಲ್ಪ ಜಾಸ್ತಿ ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಕೆನ್ನೆ ತುಂಬ ಚಂದ್ರವೆಂಬ ಚುಂಬಿಸೋ